ಶಾಲೆಗೆ ಹೋಗ್ತಿಲ್ವಾ? ನಿಮಗೋಸ್ಕರನೇ ನಮ್ಮ ಯೂಟ್ಯೂಬ್ ಚಾನಲ್ ಅರ್ಷಿ ಸೈನ್ಸ್ ಕಾರ್ನರ್. ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ನ ಇದು ಮೊದಲನೇ ವಿಡಿಯೋ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಬೇಗ ಈ ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಸೆಷನಲ್ಲಿ ಕೆಮಿಸ್ಟ್ರಿ ಅರ್ಥ ಆಗೋದಕ್ಕೆ, 10th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ ಅರ್ಥ ಆಗೋದಕ್ಕೆ, ಬರೀ 10th ಅಲ್ಲ PU ಅಥವಾ ಡಿಗ್ರಿ ಲೆವೆಲ್ ಕೆಮಿಸ್ಟ್ರಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಈ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ನಿಮ್ಗೆ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆಯಿತು ಅಂದರೆ ಕೆಮಿಸ್ಟ್ರಿಯಲ್ಲಿ ನೀವೇ ಕಿಂಗ್ಸ್ ಅಥವಾ ಕ್ವೀನ್ಸ್. ಸೊ ಈಗಿನ ಸೆಷನಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಮ್ಯಾಟರ್ ಕ್ಲಾಸಿಫಿಕೇಶನ್ ಹೇಗಿರುತ್ತೆ, ಎಲಿಮೆಂಟ್ಸ್ ಅಂದರೆ ಏನು, ಕಾಂಪೌಂಡ್ಸ್ ಅಂದರೆ ಏನು, ಹಾಗೆ ಎಲೆಕ್ಟ್ರಾನ್ಸ್ ಹೇಗಿರುತ್ತೆ, ಆಟಮ್ ಸ್ಟ್ರಕ್ಚರ್ ಹೇಗಿದೆ, ಆಟಮ್ ಅಲ್ಲಿ ಯಾವ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಆಗಿರಬೇಕು, ಮತ್ತೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅಂದ್ರೆ ಏನು, ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬೇಸಿಸ್ ಮೇಲೆ ಒಂದು ಎಲಿಮೆಂಟು ಮೆಟಲ್, ನಾನ್ ಮೆಟಲ್, ಮೆಟಲಾಯ್ಡ್ ಅಥವಾ ಇನರ್ಟ್ ಗ್ಯಾಸ್ ಅಂತ ಹೇಗೆ ಕ್ಲಾಸಿಫೈ ಆಗುತ್ತೆ, ಮತ್ತೆ ಕಾಂಪೌಂಡ್ಸ್ ಅಂದ್ರೆ ಏನು, ಕಾಂಪೌಂಡ್ಸ್ ಫಾರ್ಮುಲಾ ಹೇಗೆ ಮಾಡೋದು ಅಂತ ನಾನು ಈ ಸೆಷನಲ್ಲಿ ಈ ವಿಡಿಯೋಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮ್ಯಾಟರ್ಸ್ ಅಂದ್ರೆ ಏನು, ಚಿಕ್ಕ ವಯಸ್ಸಿಂದ ಓದಿದ್ದೀವಿ, ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಅಂಡ್ ಆಕ್ಯುಪೈ ಸ್ಪೇಸ್ ಇಸ್ ಕಾಲ್ಡ್ ಮ್ಯಾಟರ್ ಅಂತ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇದು ಚಾಕು. ಈ ಚಾಕಿಗೆ ಏನಿದೆ, ಮಾಸ್ ಇದೆ. ಮಾಸ್ ಇಸ್ ಡಿಫ್ರೆಂಟ್ ಫ್ರಮ್ ವೇಟ್. ಮಾಸು ವೇಟು ಸೇಮ್ ಅಲ್ಲ. ಸೊ ಮಾಸ್ ಅಂದ್ರೆ ಏನು, ಇಲ್ಲಿ ಎಷ್ಟು ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ಮಾಸ್ ಅಂತ ಕರಿತೀವಿ. ಮಾಸ್ ಇಸ್ ಕಾನ್ಸ್ಟೆಂಟ್ ಎವ್ರಿವೇರ್, ಬಟ್ ವೇಟು ವೇರಿ ಆಗುತ್ತೆ ಬಿಕಾಸ್ ವೇಟ್ ಡಿಪೆಂಡ್ಸ್ ಆನ್ ಗ್ರಾವಿಟಿ. ಸೊ ಕನ್ಫ್ಯೂಸ್ ಆಗಬೇಡಿ, ಮಾಸ್ ಇಸ್ ಡಿಫ್ರೆಂಟ್ ಫ್ರಮ್ ವೇಟ್. ಎನಿವೇಸ್, ಈ ಚಾಕ್ಗೆ ಮಾಸ್ ಇದೆ ಆ್ಯಂಡ್ ನಾನು ಇಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ ಅಂದರೆ ಇಟ್ ಈಸ್ ಆಕ್ಯುಪೈಯಿಂಗ್ ದ ಸ್ಪೇಸ್. ಸೊ ದಿಸ್ ಚಾಕ್ ಇಸ್ ಕಾಲ್ಡ್ ಆಸ್ ಮ್ಯಾಟರ್. ಬರೀ ಚಾಕ್ ಒಂದೇ ಅಲ್ಲ, ಯಾವುದೇ ವಸ್ತು ತನಗೆ ಮಾಸ್ ಇದ್ದು ಮತ್ತೆ ಇಟ್ಟ ಜಾಗವನ್ನು ಆವರಿಸ್ಕೊಂಡ್ರೆ, ಆಕ್ಯುಪೈ ಮಾಡಿಕೊಂಡ್ರೆ, ದಟ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ನೋಡ್ಬೋದು ನೀವು, ಮ್ಯಾಟರ್ಸ್ ಎರಡು ರೀತಿ ಕ್ಲಾಸಿಫೈ ಆಗಿದೆ. ಒಂದು ಪ್ಯೂರ್, ಇನ್ನೊಂದು ಇಂಪ್ಯೂರ್ ಸ್ಟೇಟ್. ಪ್ಯೂರ್ ಸ್ಟೇಟ್ ಅಂತಂದ್ರೆ ಹೆಸರೇ ಹೇಳ್ತಿದೆ, ಅದರಲ್ಲಿ ಇಂಪ್ಯೂರಿಟೀಸ್ ಇರಲ್ಲ. ಟೋಟಲಿ ಇಟ್ಸ್ ಅ ಪ್ಯೂರ್ ಫಾರ್ಮ್ ಅಂತ. ಸೊ ಇಂಪ್ಯೂರ್ ಅಂದ್ರೆ ಹೆಸರೇ ಹೇಳ್ತಿದೆ, ಇಟ್ ಕಂಟೈನ್ಸ್ ಇಂಪ್ಯೂರಿಟೀಸ್ ಇರುತ್ತೆ, ಅದು ಪ್ಯೂರ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ಅದನ್ನ ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಈ ಪ್ಯೂರ್ ಸ್ಟೇಟ್ ಅನ್ನು ಅಥವಾ ಪ್ಯೂರ್ ಸಬ್ಸ್ಟೆನ್ಸ್ ಮತ್ತೆ ಎರಡು ರೀತಿ ಕ್ಲಾಸಿಫೈ ಆಗಿದೆ. ಒಂದು ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್. ಎಲಿಮೆಂಟ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಈ ಚಾಕ್ ಅಲ್ಲ, ಇದು ಗೋಲ್ಡ್ ಸ್ಟ್ರಿಪ್ ಅಂತ ಅನ್ಕೊಳ್ಳಿ. ಈ ಗೋಲ್ಡ್ ಸ್ಟ್ರಿಪ್ ಅನ್ನ ನಾನು ಚೆನ್ನಾಗಿ ಪೌಡರ್ ಮಾಡಿ, ಪೀಸ್ ಮಾಡಿ, ಅದನ್ನ ನಾನು ಮೈಕ್ರೋಸ್ಕೋಪ್ ಅಂಡರ್ ಅಬ್ಸರ್ವ್ ಮಾಡಿದ್ರೆ ಬರೀ ನನಗೆ ಇಲ್ಲಿ ಗೋಲ್ಡ್ ಆಟಮ್ಸ್ ಮಾತ್ರ ಕಾಣಿಸುತ್ತೆ. ಸೊ ಗೋಲ್ಡ್ ಇಸ್ ಕನ್ಸಿಡರ್ಡ್ ಆಸ್ ಎನ್ ಎಲಿಮೆಂಟ್. ಅಂದ್ರೆ ಅರ್ಥ ಆಗಿರ್ಬೇಕು, ಎಲಿಮೆಂಟ್ಸ್ ಅಂತಂದ್ರೆ ಅದೊಂದು ಸಬ್ಸ್ಟೆನ್ಸ್, ಅಗೇನ್ ಅದೊಂದು ಥಿಂಗ್ಸ್, ಅದರಲ್ಲಿ ಅದರದ್ದೇ ಆದಂತಹ ಸಿಮಿಲರ್ ಆಟಮ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಗೋಲ್ಡಲ್ಲಿ ಗೋಲ್ಡ್ ಆಟಮ್ಸೇ ಇರಬೇಕು, ಕಾಪರಲ್ಲಿ ಬರೀ ಕಾಪರ್ ಆಟಮ್ಸೇ ಇರಬೇಕು. ಒಂದೇ ಆಟಮ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದನ್ನ ಎಲಿಮೆಂಟ್ಸ್ ಅಂತ ಕರಿತೀವಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಪೀರಿಯಾಡಿಕ್ ಟೇಬಲ್ ಅಲ್ಲಿ 118 ಎಲಿಮೆಂಟ್ಸ್ ಇದೆ. ಸೊ ಇದುವರೆಗೂ ನಮ್ಮ ಅರ್ಥಲ್ಲಿ ಸಿಕ್ಕಿರೋದು 118 ಎಲಿಮೆಂಟ್ಸ್ ಆ್ಯಂಡ್ ದರ್ ಪ್ರಾಪರ್ಟೀಸ್ನ ತಿಳ್ಕೊಳ್ಳೋಕ್ಕೆ ಸ್ಟಿಲ್ ದ ರಿಸರ್ಚ್ ಇಸ್ ಗೋಯಿಂಗ್ ಆನ್. So coming back to the compounds ಅಂದ್ರೆ ಮಿಕ್ಸ್ಚರ್ ಆಫ್ 2 or more ಎಲಿಮೆಂಟ್ಸ್. ಎಲಿಮೆಂಟ್ಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ Mg ಅಥವಾ AU ನಮ್ಮ ಫೇವ್ರೆಟ್ ಗೋಲ್ಡ್, ಮೆಗ್ನೀಷಿಯಂ, ಮತ್ತೆ ಅಗೇನ್ ಆ ಫೇವ್ರೆಟ್ ಸಿಲ್ವರ್, ಆಕ್ಸಿಜನ್, ನೈಟ್ರೋಜನ್, ಹಾಗೆ ಹೀಲಿಯಂ ಗ್ಯಾಸ್ ಅಂತ ತುಂಬಾನೇ ಫೇಮಸ್ ಆಗಿದೆ. ಬರ್ಡೇ ಬಲೂನ್ಸ್ ಎಲ್ಲ ರೂಫಿಗೆ ಸ್ಟಿಕ್ ಆಗಬೇಕು ಅಂದರೆ ಹೀಲಿಯಂ ಗ್ಯಾಸನ್ನೇ ತುಂಬಿಸ್ತಾರೆ. ಈ ಕಾಂಪೌಂಡ್ಸ್ ಅಂತಂದ್ರೆ ಹೇಳಿದೆ ನಾನು ನಿಮಗೆ, ಮಿಕ್ಸ್ಚರ್ ಆಫ್ 2 or more ಎಲಿಮೆಂಟ್ಸ್ ಅಂತ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ. ನೋಡಿ ಇಲ್ಲಿ ವಾಟರ್ ಅಬ್ಸರ್ವ್ ಮಾಡಿ, 2 ಹೈಡ್ರೋಜನ್ ಆಟಮ್ ಇದೆ ಪ್ಲಸ್ 1 ಆಕ್ಸಿಜನ್ ಆಟಮ್ ಇದೆ. ಸೊ ಮಿಕ್ಸ್ಚರ್ ಆಫ್ 2 atoms, ಮಿಕ್ಸ್ಚರ್ ಆಫ್ 2 ಎಲಿಮೆಂಟ್ಸ್ ಗಿವ್ಸ್ ಅ ಕಾಂಪೌಂಡ್ಸ್. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ 1 ಕಾರ್ಬನ್ ಆಟಮ್ ಅಂಡ್ 2 ಆಕ್ಸಿಜನ್ ಆಟಮ್ ಕಂಪೋಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಕಾಂಪೌಂಡ್ ಫಾರ್ಮ್ ಆಗಿದೆ. ಈ ಕಡೆ ಇಂಪ್ಯೂರ್ ಕ್ಲಾಸಿಫಿಕೇಶನ್ ನೋಡೋದಾದ್ರೆ, ಇಂಪ್ಯೂರ್ ಅಲ್ಲಿ 2 ತರ ಕ್ಲಾಸಿಫಿಕೇಶನ್ ಇದೆ. ಒಂದು ಹೋಮೋಜಿನಿಯಸ್ ಮತ್ತೆ ಇನ್ನೊಂದು ಹೆಟೆರೋಜಿನಿಯಸ್. ಹೋಮೋಜಿನಿಯಸ್ ಅಂದ್ರೆ
ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಈಗ ಅಮ್ಮ ನಿಮಗೆ ಲೈಮ್ ಶರ್ಬತ್, ನಿಂಬೆಹಣ್ಣು ಶರ್ಬತ್ ಮಾಡ್ಲಿಕ್ಕೆ ಹೇಳಿದಾಗ ಏನು ಮಾಡ್ತೀರಾ ನೀವು? ಸಕ್ಕರೆ ತಗೊಂಡು ನೀರಲ್ಲಿ ಡಿಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅಲ್ಲಿ ಏನಾಗುತ್ತೆ, ವಾಟರಲ್ಲಿ ಶುಗರು ಡಿಸಾಲ್ವ್ ಆಗುತ್ತೆ. ಈ ಶುಗರ್ನ ಡಿಸಾಲ್ವ್ ಮಾಡ್ತಿದ್ದೀವಲ್ವಾ, ಆ ಶುಗರ್ನ ಏನಂತೀವಿ ನಾವು? ಸಲ್ಯೂಟ್ ಪಾರ್ಟಿಕಲ್ಸ್ ಅಂತ ಕರಿತಿದ್ದೀವಿ. ಯಾವ್ದ್ರಲ್ಲಿ ಡಿಸಾಲ್ವ್ ಮಾಡ್ತಿದ್ದೀವಿ? ವಾಟರ್. ಸೊ ವಾಟರ್ನ ಏನಂತೀವಿ? ಸಾಲ್ವೆಂಟ್ ಅಂತ ಕರಿತೀವಿ. ಇವೆರಡೂ ಡಿಸಾಲ್ವ್ ಆದಾಗ ನಮಗೆ ಕ್ಲಿಯರ್ ಸೊಲ್ಯೂಷನ್ ಸಿಗುತ್ತೆ ಅಲ್ವಾ, ಅದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಇಲ್ಲಿ ಹೋಮೋಜಿನಿಯಸ್ ಅಂತ ಹೇಳಿದ್ರೆ ಅಲ್ಲಿ ಶುಗರ್ ಕಂಪ್ಲೀಟ್ ಆಗಿ ವಾಟರ್ ಅಲ್ಲಿ ಡಿಸಾಲ್ವ್ ಆಗಿದೆ. ಅಂದ್ರೆ ಸಲ್ಯೂಟ್ ಪಾರ್ಟಿಕಲ್ಸ್ completely dissolves in solvent. Such type of solutions is called homogeneous. ಅಂದ್ರೆ ಹೋಮೋ ಅಂದ್ರೆ ಈಕ್ವಲ್ ಆಗಿ ಆ ಪಾರ್ಟಿಕಲ್ಸ್ ಏನಾಗಿರುತ್ತೆ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗಿರಬೇಕು, ಅದಕ್ಕೆ ಅದನ್ನ ಹೋಮೋಜಿನಿಯಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಂದು ಶುಗರ್ ಇನ್ ವಾಟರ್, ಈ ತರ ಎಕ್ಸಾಂಪಲ್ಸ್ ಕೊಡ್ಬೋದು. ಈಗ ಹೆಟರೋಜಿನಿಯಸ್ ಸೊಲ್ಯೂಷನ್ ಅಂದ್ರೆ ಇದರ ಆಪೋಸಿಟ್. ಇದೇನಾಗುತ್ತೆ, ಸೊಲ್ಯೂಟ್ ಪಾರ್ಟಿಕಲ್ಸ್ ವಾಟರ್ ಅಲ್ಲಿ ಡಿಸಾಲ್ವ್ ಆಗಲ್ಲ. ನಾಟ್ ಓನ್ಲಿ ಇನ್ ದ ವಾಟರ್, ಯಾವುದೇ ಸಾಲ್ವೆಂಟ್ ಅಲ್ಲಿ ಹಾಕಿದ್ರು ಈ ಸೊಲ್ಯೂಟ್ ಪಾರ್ಟಿಕಲ್ಸ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗದೆ ಇದ್ರೆ ಅಂತ ಸೊಲ್ಯೂಷನ್ಸ್ ಅನ್ನ ಹೆಟರೋಜಿನಿಯಸ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಲಿಕ್ವಿಡ್ಗೆ ಫಿನಾಲ್ ಮತ್ತೆ ವಾಟರ್ನ ಕೊಡ್ಬೋದು, ಇಲ್ಲ ಆಯಿಲ್ ಇನ್ ವಾಟರ್ ಅಂತ ಕೊಡ್ಬೋದು. ಹಾಕ್ದಾಗ ಏನಾಗುತ್ತೆ, ವಾಟರ್ ಕೆಳಗೆ ಸೆಟಲ್ ಆಗುತ್ತೆ, ಆಯಿಲ್ ಮೇಲ್ಗಡೆ ಫ್ಲೋಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಮೇಲೇ ಫ್ಲೋಟ್ ಆಗುತ್ತೆ ಅಂದರೆ ಡ್ಯೂ ಟು ಡೆನ್ಸಿಟಿ ವೇರಿಯೇಷನ್. ವಾಟರ್ ಡೆನ್ಸಿಟಿ ಜಾಸ್ತಿ ಇದೆ, ಆಯಿಲ್ ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಆಯಿಲ್ ಮೇಲೆ ಲೇಯರಲ್ಲಿ ಫ್ಲೋಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಹೆಟ್ರೋಜಿನಿಯಸ್ ಸೊಲ್ಯೂಷನ್. ಎಕ್ಸಾಂಪಲ್ ಬಂದು ಫಿನಾಲ್ ಇನ್ ವಾಟರ್. ಸೊ ಹಾಗೇನ್ ಈ ಕಡೆ ಬರೋದಾದ್ರೆ ಎಲಿಮೆಂಟ್ಸ್ ಮತ್ತೆ 4 ರೀತಿ ಕ್ಲಾಸಿಫೈ ಆಗಿದೆ. ಒಂದು ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್ ಅಂಡ್ ನೋಬಲ್ ಆರ್ ಇನರ್ಟ್ ಗ್ಯಾಸ್. ಇಲ್ಲಿ ಇದ್ರ 4 ಬಗ್ಗೆನೂ ನಾವು ಡೆಪ್ತ್ ಆಗಿ ಆಟಮ್ ಸ್ಟ್ರಕ್ಚರ್ ಮತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಓದಿದಾದ್ಮೇಲೆ ಇದ್ರ ಬಗ್ಗೆ ಡೆಪ್ತ್ ಆಗಿ ಓದೋಣ. ಅದರದ್ದಾದಂಥ 10th ಚಾಪ್ಟರ್ ಇದೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ, ಅದರಲ್ಲಿ ಇನ್ನೂ ಡೆಪ್ತ್ ಆಗಿ ಓದ್ಬೋದು. ಮೆಟಲ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಮೆಟಲ್ದು ಫಿಸಿಕಲ್ ಪ್ರಾಪರ್ಟೀಸ್ ಏನು, ಮೆಟಲ್ದು ಕೆಮಿಕಲ್ ಪ್ರಾಪರ್ಟೀಸ್ ಏನು ಅಂತ ಅದನ್ನೆಲ್ಲ ನೀವು ನೆಕ್ಸ್ಟ್ ಚಾಪ್ಟರಲ್ಲಿ ನೀವು ಕಲಿತಾ ಹೋಗ್ತೀರಾ. ಈಗ ಮೆಟಲ್ಸ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳ್ತೀನಿ. ಅಲ್ಲಿ ಎಲೆಕ್ಟ್ರಾನ್, ಆ ಮೆಟಲ್ಸ್ ಒಂದು ಎಲಿಮೆಂಟ್, ಆ ಎಲಿಮೆಂಟ್ ಏನು ಮಾಡುತ್ತೆ, ಮೆಟಲ್ಸ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ. ದೊಡ್ಡ ದಾನಿಗಳಿವೆ, ಎಲೆಕ್ಟ್ರಾನ್ಸ್ನ ಕೊಡುವಂಥ ದಾನಿಗಳು ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ ಅಂತ, ಅದನ್ನ ಮೆಟಲ್ಸ್ ಅಂತ ಕರಿತೀವಿ. ಈಗ ನಾನ್ ಮೆಟಲ್ಸ್ ಅಂದ್ರೆ ಏನು, ಒಬ್ರು ಕೊಟ್ಟ ಮೇಲೆ ಇನ್ನೊಬ್ರು ಈಸ್ಕೊಳ್ಳಬೇಕಲ್ವಾ. ಸೊ ಮೆಟಲ್ಸ್ ಎಲೆಕ್ಟ್ರಾನ್ಸ್ನ ಕೊಟ್ಟರೆ ಅದನ್ನ ಈಸ್ಕೊಳ್ಳೋದು ಯಾರು? ನಾನ್ ಮೆಟಲ್ಸ್. ಸೊ ನಾನ್ ಮೆಟಲ್ಸ್ ರಿಸೀವ್ಸ್ ಆರ್ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್. ಮತ್ತು ಮೆಟಲಾಯ್ಡ್ಸ್ ಅಂದ್ರೆ ಇದು ಒಂದೊಂದ್ಸರಿ ಮೆಟಲ್ ಥರನೂ ಆ್ಯಕ್ಟ್ ಮಾಡುತ್ತೆ, ಇನ್ನೊಂದೊಂದ್ಸರಿ ನಾನ್ ಮೆಟಲ್ ಥರನೂ ಆ್ಯಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅದು ಒಂದೊಂದ್ಸರಿ ಎಲೆಕ್ಟ್ರಾನ್ಸನ್ನು ಡೊನೇಟು ಮಾಡುತ್ತೆ, ಇನ್ನೊಂದ್ಸಲ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟು ಮಾಡುತ್ತೆ. ಸಿಲಿಕಾನ್, ಜರ್ಮೇನಿಯಂ ಇದೆಲ್ಲ ಮೆಟಲಾಯ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಇನರ್ಟ್ ಅಥವಾ ನೋಬಲ್ ಗ್ಯಾಸ್. ಇನರ್ಟ್ ಗ್ಯಾಸ್ ಅಥವಾ ನೋಬಲ್ ಗ್ಯಾಸ್ ಅಂದರೆ ಇದೆಲ್ಲ ಸ್ಪೆಷಲ್ ಗ್ಯಾಸಸ್. ಯಾಕೆ ಇದನ್ನು ಸ್ಪೆಷಲ್ ಅಂತ ಕರಿತೀವಿ ಅಂದರೆ ಬಿಕಾಸ್ ಇದು ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ವೈ? ಬಿಕಾಸ್ ಅದು ಎಲೆಕ್ಟ್ರಾನ್ ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ. ಸೊ ಅದಕ್ಕೆ ಇದನ್ನ ಸ್ಪೆಷಲ್ ಗ್ಯಾಸ್ ಅಂತ ಕರಿತೀವಿ. ಒನ್ಸ್ ಅಗೇನ್, ಮೆಟಲ್ಸ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ, ನಾನ್ ಮೆಟಲ್ಸ್ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡುತ್ತೆ ಅಥವಾ ರಿಸೀವ್ ಮಾಡುತ್ತೆ. ಮೆಟಲಾಯ್ಡ್ಸ್ ಒಂದೊಂದ್ಸರಿ ಇಟ್ ಆಕ್ಟ್ಸ್ ಆಸ್ ಲೈಕ್ ಮೆಟಲ್ ಆ್ಯಂಡ್ ಇವನ್ ನಾನ್ ಮೆಟಲ್. ನೋಬಲ್ ಆರ್ ಇನರ್ಟ್ ಗ್ಯಾಸ್ ಅದು ಮೆಟಲ್ಸ್ ಅನ್ನ ಎಲೆಕ್ಟ್ರಾನ್ಸ್ನ ಡೊನೇಟು ಮಾಡಲ್ಲ ಅಥವಾ ಅಕ್ಸೆಪ್ಟು ಮಾಡ್ಕೊಳ್ಳಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ಒನ್ಸ್ ಅಗೇನ್ ಮ್ಯಾಟರ್ classifies into 2 types, one pure and impure. Again pure classifies into 2 types, one is elements and compounds. Again element are classified into 4 types, metals, non-metals, metalloids and inert gas. And compounds is not classified. Now again the impure substance is classified again into 2 types, one is homogeneous and heterogeneous. So this is all about the classification of matter. ಇದು ನಮ್ಮ ಆಟಮ್ ಸ್ಟ್ರಕ್ಚರ್ ಆಗಿರುತ್ತೆ. ಆಟಮ್ ಸ್ಟ್ರಕ್ಚರ್ ಹೇಗಿದೆ ನೋಡಕ್ಕೆ, ನೋಡಿ ಈ ತರ ಇದೆ. ನಮ್ಮ ಯೂನಿವರ್ಸ್ ಅಲ್ಲಿರೋ ಸೋಲಾರ್ ಸಿಸ್ಟಮ್ಗೆ ಸಿಮಿಲರ್ ಆಗಿದೆ ನಮ್ಮ ಆಟಮ್ ಸ್ಟ್ರಕ್ಚರ್. ಸೋಲಾರ್ ಸಿಸ್ಟಮ್
ಹೇಗಿರುತ್ತೆ, ಸಣ್ಣ ಇರುತ್ತೆ, ಸಣ್ಣ ಸುತ್ತ ಆರ್ಬಿಟ್ಸ್ ಇದ್ದು ಆರ್ಬಿಟ್ಸ್ ಒಳಗಡೆ ಪ್ಲಾನೆಟ್ಸ್ ಏನಾಗುತ್ತೆ, ರೊಟೇಷನ್ ಆಗಿರುತ್ತೆ, ಅಗೇನ್ ರೆವಲ್ಯೂಷನ್ ಆಗುತ್ತೆ. ಸೇಮ್ ಆಗಿ ಇಲ್ಲಿ ನ್ಯೂಕ್ಲಿಯಸ್ ಫಿಕ್ಸ್ಡ್ ಆಗಿದೆ. ಈ ನ್ಯೂಕ್ಲಿಯಸ್ ಸುತ್ತ ಆರ್ಬಿಟ್ಸ್ ಇರುತ್ತೆ. ಆರ್ಬಿಟ್ಸ್ ಅಲ್ಲಿ ಏನಿದೆ, ಈ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಪಿ ಅಂತ ಬರ್ತಿದ್ದೀನಿ ಅಂಡ್ ಎನ್ ಅಂತ ಬರ್ತಿದ್ದೀನಿ ಅಂಡ್ ಇಲ್ಲಿ ಸರ್ಕಲ್ ಹಾಕಿದ್ದೀನಿ. ಸೊ ಪಿ ಅಂದ್ರೆ ಏನಿಲ್ಲಿ ಪ್ರೋಟಾನ್, ಎನ್ ಅಂದ್ರೆ ಏನು ನ್ಯೂಟ್ರಾನ್, ಅಂಡ್ ಇಲ್ಲಿ ಬ್ಲೂ ಕಲರ್ ಸರ್ಕಲ್ ಹಾಕಿರೋದು ಎಲೆಕ್ಟ್ರಾನ್. ಸೊ ಆಟಮ್ ಒಂದು ಪಾರ್ಟಿಕಲ್. ಸೊ ಈ ಆಟಮ್ ಅಲ್ಲಿರೋ ಈ 3 ಪಾರ್ಟಿಕಲ್ಸ್ ಅನ್ನ ಏನಂತ ಕರಿತೀವಿ, ಸಬ್ ಆಟೋಮಿಕ್ ಪಾರ್ಟಿಕಲ್. ಸಬ್ ಆಟೋಮಿಕ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಈ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ ಅಂಡ್ ಎಲೆಕ್ಟ್ರಾನ್ ಆರ್ಬಿಟಲ್ಸ್ ಅಲ್ಲಿ ರಿವಾಲ್ವ್ ಆಗ್ತಿರುತ್ತೆ. ಏನಕ್ಕೆ ಇದು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಒಂದೇ ನ್ಯೂಕ್ಲಿಯಸ್ ಅಲ್ಲಿ ಇರಬೇಕು, ಯಾಕೆ ಪ್ರೋಟಾನ್ ಎಲೆಕ್ಟ್ರಾನ್ ಇರಬಾರ್ದು ಅಂತ ನೋಡೋದಾದ್ರೆ, ಪ್ರೋಟಾನ್ಗೂ ನ್ಯೂಟ್ರಾನಿಗೂ ಮಾಸ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನಿಗೆ ಕಂಪೇರ್ ಮಾಡಿದ್ರೆ ಪ್ರೋಟಾನ್ಗೂ ಮತ್ತೆ ನ್ಯೂಟ್ರಾನಿಗೂ ಮಾಸ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಅದು ಆಟಮ್ ಮಧ್ಯದಲ್ಲಿ ಕಾನ್ಸಂಟ್ರೇಟೆಡ್ ಆಗಿರುತ್ತೆ, ಆಟಮ್ ಮಧ್ಯದಲ್ಲಿ ಬೌಂಡ್ ಆಗಿರುತ್ತೆ. ಎಲೆಕ್ಟ್ರಾನ್ ಮಾಸ್ ಕಮ್ಮಿ ಇರೋದ್ರಿಂದ ಅದು ಆರ್ಬಿಟ್ಸ್ ಅಲ್ಲಿ ರಿವಾಲ್ವ್ ಆಗುತ್ತೆ, ಅಂದ್ರೆ ಗಾಳಿಗೆ ತೂರ್ಬಿಟ್ಟಿದೆ, ಅಂದ್ರೆ ಅಷ್ಟು ಕಮ್ಮಿ ಇರುತ್ತೆ ಎಲೆಕ್ಟ್ರಾನ್ ಮಾಸು. ಸೊ ಇಲ್ಲಿ ನೋಡೋದಾದ್ರೆ ಪ್ರೋಟಾನ್ ಬಂದು ಪಾಸಿಟಿವ್ ಆಗಿ ಚಾರ್ಜ್ ಆಗಿರುತ್ತೆ, ನ್ಯೂಟ್ರಾನ್ಗೆ ಚಾರ್ಜ್ ಇರಲ್ಲ, ನೋ ಚಾರ್ಜ್, ನ್ಯೂಟ್ರಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅವು. ಎಲೆಕ್ಟ್ರಾನ್ ಬಂದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಪ್ರೋಟಾನ್ ಪಾಸಿಟಿವ್, ನ್ಯೂಟ್ರಾನ್ ನೋ ಚಾರ್ಜ್. ನ್ಯೂಟ್ರಾನ್ಗೆ ಚಾರ್ಜ್ ಇರಲ್ಲ ಹೌದು, ಬಟ್ ಮಾಸ್ ತುಂಬಾ ಜಾಸ್ತಿ ಇದೆ. ಅಂಡ್ ಎಲೆಕ್ಟ್ರಾನ್ ಬಂದು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಇಲ್ಲಿ ನೋಡ್ತಿದ್ದೀರಲ್ಲ ಪ್ರೋಟಾನ್ ನ್ಯೂಟ್ರಾನ್ ಇರೋ ಪುಟ್ಟ ಸರ್ಕಲ್, ಅದನ್ನೇ ಏನಂತ ಕರಿತೀವಿ ನಾವು, ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಆಗಿದ ತಕ್ಷಣ ನೆಕ್ಸ್ಟ್ ಬರೋ ಸರ್ಕಲ್ಸ್ ಅನ್ನ, ನೆಕ್ಸ್ಟ್ ಬರೋ ಈ ಸರ್ಕಲ್ಸ್ ಅನ್ನ, ಅಂದ್ರೆ ಎಲೆಕ್ಟ್ರಾನ್ಸ್ ಇರೋ ಸರ್ಕಲ್ಸ್ ಅನ್ನ ಶೆಲ್ಸ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯಸ್ ಆಗಿದ ತಕ್ಷಣನೇ ಫಸ್ಟ್ ಶೆಲ್ ಅನ್ನ ನಾವು ಕೆ ಶೆಲ್ ಅಂತೀವಿ, ಸೆಕೆಂಡ್ ಶೆಲ್ ಅನ್ನ ಎಲ್ ಶೆಲ್, ಥರ್ಡ್ ಅನ್ನ ಎಂ, ಫೋರ್ತ್ ಅನ್ನ ಎನ್ ಶೆಲ್ಸ್ ಅಂತೀವಿ. ಸೊ ಇದನ್ನ ಮೇನ್ ಶೆಲ್ಸ್ ಅಂತಾನು ಕರಿತೀವಿ. ಈ ಒಂದೊಂದು ಶೆಲ್ ಒಳಗಡೆ ಮತ್ತೆ 4 ಸಬ್ ಶೆಲ್ಸ್ ಇರುತ್ತೆ, ಮತ್ತೆ 4 ಸಬ್ ಶೆಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಕೆ ಶೆಲ್ ನ ಕಟ್ ಮಾಡಿ ನೋಡಿದ್ರೆ ಮತ್ತೆ 4 ಶೆಲ್ಸ್ ಕಾಣುತ್ತೆ. ಅದೇ ಎಸ್ ಪಿ ಡಿ ಎಫ್, ಇದನ್ನ ಆರ್ಬಿಟಲ್ಸ್ ಅಂತೀವಿ ಅಥವಾ ಸಬ್ ಶೆಲ್ಸ್ ಅಂತಾನು ಅಂತೀವಿ. ಈ ಎಸ್ ಪಿ ಡಿ ಎಫ್ ನ ಹೇಗೆ ನೆನ್ಪಿಟ್ಕೊಳ್ಳೋದು, ಪಿ ಡಿ ಎಫ್ ಫಾರ್ಮ್ಯಾಟ್ ನಮಗೆ ಗೊತ್ತಾ ಇದೆ, ಪಿ ಡಿ ಎಫ್. ಎಸ್ ಕ್ಲೋಸ್ ಮಾಡಿದ್ರೆ ನಮಗೆ ಸಿಗದೆ ಪಿ ಡಿ ಎಫ್, ಎಸ್ ಇಟ್ ಈಸ್ ಅ ಪಿ ಡಿ ಎಫ್. ಸೊ ಈ ಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ಪ್ರತಿಯೊಂದು ಮೇನ್ ಶೆಲ್ ಒಳಗಡೆ ಈ ಸಬ್ ಶೆಲ್ಸ್ ಇರುತ್ತೆ. ಸೊ ಯಾವ್ದಾದ್ರು ಎಸ್ ಪಿ ಡಿ ಎಫ್. ಹೇಗಿರುತ್ತೆ ಈ ಸಬ್ ಶೆಲ್ಸ್ ನೋಡೋದಕ್ಕೆ, ಎಸ್ ಬಂದು ಸ್ಪೆರಿಕಲ್ ಆಗಿರುತ್ತೆ, ಅಂದ್ರೆ ಸರ್ಕ್ಯುಲರ್ ಶೇಪ್, ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಪಿ ಬಂದು ಡಂಬಲ್ ಶೇಪ್, ಜಿಮ್ ಅಲ್ಲಿ ಇರುವಂತಹ ಡಂಬಲ್ ಶೇಪ್ ಅಲ್ಲಿ ಇರುತ್ತೆ. ಡಿ ಬಂದು ಡಬಲ್ ಶೇಪ್ ಅಲ್ಲಿ ಇರುತ್ತೆ. ಎಫ್ ಬಂದು ಅದರದ್ದು ಶೇಪ್ ಬಂದು ಕಾಂಪ್ಲೆಕ್ಸ್ ಆಗಿದೆ. ಸೊ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅದರದ್ದು ಶೇಪನ್ನು. ಒನ್ಸ್ ಅಗೇನ್ ಇದು ಆಟಮ್ ಸ್ಟ್ರಕ್ಚರ್. ಆಟಮ್ ಮಧ್ಯದಲ್ಲಿರೋದನ್ನ ನ್ಯೂಕ್ಲಿಯಸ್ ಅಂತೀವಿ. ಸೊ ನ್ಯೂಕ್ಲಿಯಸ್ ಸುತ್ತ ಶೆಲ್ಸ್ ಇರುತ್ತೆ. ನ್ಯೂಕ್ಲಿಯಸ್ ಆಗಿದ ತಕ್ಷಣ ವೆರಿ ಫಸ್ಟ್ ಶೆಲ್ ಅನ್ನು ನಾವು ಕೆ ಶೆಲ್ ಅಂತೀವಿ, ಸೆಕೆಂಡ್ ಎಲ್, ಥರ್ಡ್ ಎಂ, ಫೋರ್ತ್ ಎನ್. ಫಸ್ಟ್ ಕೆ, ಸೆಕೆಂಡ್ ಎಲ್, ಥರ್ಡ್ ಎಂ, ಫೋರ್ತ್ ಎನ್, ಈ ಶೆಲ್ಸ್ ಅಂತೀವಿ. ಅಂಡ್ ಪಿ ಸ್ಟ್ಯಾಂಡ್ಸ್ ಫಾರ್ ಪ್ರೋಟಾನ್, ಎನ್ ಸ್ಟ್ಯಾಂಡ್ಸ್ ಫಾರ್ ನ್ಯೂಟ್ರಾನ್, ಅಂಡ್ ಹಿಯರ್ ದ ಸರ್ಕಲ್ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನ್. ಈ ಮೂರನ್ನು ನಾವು ಸಬ್ ಆಟೋಮಿಕ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಪಿ is positively charged and the proton positive ಆಗಿ ಚಾರ್ಜ್ ಆಗಿರುತ್ತೆ, ನ್ಯೂಟ್ರಾನ್ ನೋ ಚಾರ್ಜ್, ಎಲೆಕ್ಟ್ರಾನ್ ಬಂದು ನೆಗೆಟಿವ್ ಆಗಿ ಚಾರ್ಜ್ ಆಗಿರುತ್ತೆ. ಸೊ ಪ್ರತಿಯೊಂದು ಮೇನ್ ಶೆಲ್ ಒಳಗಡೆ ಈ ಸಬ್ ಶೆಲ್ಸ್ ಇರುತ್ತೆ. ಎಸ್ ಪಿ ಡಿ ಎಫ್ ಅನ್ನೋ ಒಂದು ಸಬ್ ಶೆಲ್ಸ್ ಇರುತ್ತೆ. ಸೊ ಇವಾಗ ನಾವು ಆಟೋಮಿಕ್ ನಂಬರ್ ಅಂದ್ರೆ ಏನು, ಆಟೋಮಿಕ್ ಮಾಸ್ ನಂಬರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಆಟೋಮಿಕ್ ನಂಬರ್ ಅಂತಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನಮ್ಮ ಸ್ಕೂಲಲ್ಲಿ ನಮಗೆ ಹೆಸರು ಇದ್ರು ಬಟ್ ನಮಗೆ ಏನು ಕೊಟ್ಟಿರ್ತಾರೆ, ರೋಲ್ ನಂಬರ್ಸ್ ಅನ್ನೋದನ್ನ ಕೊಟ್ಟಿರ್ತಾರೆ. ಸೊ ಅದೇ ರೀತಿ 118 ಎಲಿಮೆಂಟ್ಸ್ ಏನಿದೆ,
ಈ ಅಟಾಮಿಕ್ ನಂಬರ್ ಅಂದ್ರೆ 118 ಎಲಿಮೆಂಟ್ಸ್ಗೂ ಇರೋ ರೋಲ್ ನಂಬರ್. ಜಸ್ಟ್ ಕಾಮಿಡಿ ಮಾಡಿದೆ ಅಷ್ಟೇ. ಅಟಾಮಿಕ್ ನಂಬರ್ ಅಂದ್ರೆ ಏನು ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅಂದ್ರೆ ಅರ್ಥ ಏನು, ಅಟಾಮಿಕ್ ನಂಬರ್ ಎಷ್ಟಿರುತ್ತೋ ಅಷ್ಟೇ ಪ್ರೋಟಾನ್ಸು ಇರುತ್ತೆ, ಅಷ್ಟೇ ಎಲೆಕ್ಟ್ರಾನ್ಸು ಇರುತ್ತೆ ಅಂತ ಅರ್ಥ. ಸೊ ಇದರ ನೆಕ್ಸ್ಟ್ ಬರುತ್ತೆ ಅಟಾಮಿಕ್ ಮಾಸ್ ನಂಬರ್. ಅಟಾಮಿಕ್ ಮಾಸ್ ನಂಬರ್ ಅಂದ್ರೆ ಏನು? ಅಟಾಮಿಕ್ ಮಾಸ್ ನಂಬರ್ ಅಂದ್ರೆ ಇಟ್ ಇಸ್ ದ ಮಾಸ್ ಆಫ್ ಅನ್ ಗಿವನ್ ಆಟಮ್. ಸೊ ಇದು ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ಏನಿದು ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬರೀ ನಾವು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಮಾತ್ರ ಕನ್ಸಿಡರ್ ಮಾಡಿದೀವಿ, ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿಲ್ಲ. ಬಿಕಾಸ್ ಎಲೆಕ್ಟ್ರಾನಿಗೆ ಮಾಸ್ ಇರುತ್ತೆ ಬಟ್ ಕಮ್ಮಿ ಇರುತ್ತೆ ಕಂಪೇರ್ಡ್ ಟು ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಸೊ ಪ್ರೋಟಾನ್ ಮಾಸ್ ಮತ್ತೆ ನಾವು ನ್ಯೂಟ್ರಾನ್ ಮಾಸ್ ನಾವು ಆಡ್ ಮಾಡಿದ್ರೆ ನಮಗೆ ಆಟಮ್ದು ಮಾಸ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅಟಾಮಿಕ್ ನಂಬರ್ ಅಂದ್ರೇನು? ಇಟ್ ಇಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅಟಾಮಿಕ್ ಮಾಸ್ ನಂಬರ್ ಅಂದ್ರೇನು? ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ಇಟ್ ಇಸ್ ದ ಸಮ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅನ್ನ ಅಟಾಮಿಕ್ ಮಾಸ್ ನಂಬರ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಡೆಪ್ತ್ ಆಗಿ ನಾವು ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳುವಾಗ ನೋಡೋಣ. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಅರ್ಥ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು? ನಾವು ಯಾಕೆ ಇದನ್ನ ತಿಳ್ಕೋಬೇಕು? ಲಾಸ್ಟ್ ಅಲ್ಲಿ ನಾವು ಆಟಮ್ ಅನ್ನು ನೋಡಿದ್ವಿ. ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆಗಿತ್ತು, ಬಟ್ ನಾನು ಅದು ಪರ್ಟಿಕ್ಯುಲರ್ ಆಗಿ ನಾನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ, ಬಟ್ ಅದ್ರಲ್ಲಿ ಪರ್ಫೆಕ್ಟ್ನೆಸ್ ಇರಲಿಲ್ಲ. ಸೊ ಯಾವ ಶೆಲ್ಲಿಗೆ ಎಷ್ಟು ಆಟಮ್ಸ್ ಕೊಡಬೇಕು, ಕೊಟ್ಟಿದ್ದ ಆಟಮ್ಸ್ನೆಲ್ಲ ತಗೊಳ್ಳುತ್ತಾ ಅದು, ಇಲ್ಲ ಎಲ್ಲ ಶೆಲ್ಗೂ ಸೇಮ್ ನಂಬರ್ ಆಫ್ ಆಟಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾ? ಇದೆಲ್ಲ ಕನ್ಫ್ಯೂಷನ್ಸ್ಗೂ ಇದೆ ಆನ್ಸರ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು? ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ವೇರಿಯಸ್ ಅಟಾಮಿಕ್ ಆರ್ಬಿಟಲ್ಸ್. ಸೊ ಎಲೆಕ್ಟ್ರಾನ್ಸ್ ಅನ್ನ ಬೇರೆ ಬೇರೆ ಅಟಾಮಿಕ್ ಆರ್ಬಿಟಲ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅಂದ್ರೆ ಒಂದು ಶೆಲ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ನ ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದನ್ನೇ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಅಂತೀವಿ. ಇಲ್ಲಿ ನೋಡ್ಬೋದು ನೀವು, ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಫಾರ್ಮುಲಾ ಆಗಿರುತ್ತೆ. ಅಪ್ ಟು 3D10 ನೀವು ಓದಿದ್ರೆ ನೀವು ಜಿಂಕ್ 30 ವರೆಗೂ ನೀವು ಆರಾಮಾಗಿ ಬರೀಬಹುದು. ಜಿಂಕ್ 30 ವರೆಗೂ ಓದಿದ್ರೆ ಫಾರ್ 10 and PU and even ಡಿಗ್ರಿಗೆ ಇಟ್ಸ್ ಮೋರ್ ದೆನ್ ಎನಫ್. ಸೊ ಈ ಫಾರ್ಮುಲಾ ಹೇಗೆ ಓದಬೇಕು? EC ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದನ್ನ ಹೇಗೆ ಓದಬೇಕು ಅಂದ್ರೆ 1s2 2s2 2p6 3s2 3p6 4s2 3d10. ದೋ ಅದು ಸ್ಕ್ವಯರ್ ಅಲ್ಲಿ ಇದ್ರು ಅಂದ್ರೆ ಪವರ್ ಅಲ್ಲಿ ಇದ್ರು ನಾವು ಅದನ್ನ ಸ್ಕ್ವಯರ್ ಅಂತ ಓದಬಾರ್ದು, 1s2 ಅಂತಾನೆ ಓದಬೇಕು. ಇವಾಗ ಏನಿದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ 1s2. ಇಲ್ಲಿ ಬೇಸ್ ಅಲ್ಲಿ ಕಾಣಿಸ್ತಿರುವಂತ ಈ ನಂಬರ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಶೆಲ್ ಯಾವ ಶೆಲ್ ಅದು ಅಂತ ತೋರಿಸುತ್ತೆ. ರಿಕಾಲ್ ಮಾಡ್ಕೊಳ್ಳಿ, ಆಟಮ್ ಅಲ್ಲಿರೋ ನ್ಯೂಕ್ಲಿಯಸ್ ಆದ್ಮೇಲೆ ದ ವೆರಿ ಫಸ್ಟ್ ಶೆಲ್ ಅನ್ನ ಕೆ ಶೆಲ್ ಅಂತ ಕರಿತೀವಿ. ಸೊ 1 ಇಂಡಿಕೇಟ್ಸ್ ಕೆ ಶೆಲ್, ಸೊ 2 ಇಂಡಿಕೇಟ್ಸ್ ಎಲ್ ಶೆಲ್, ಥರ್ಡ್ ಶೆಲ್ ಅಂದ್ರೆ ಎಂ, 4 ಅಂದ್ರೆ ಎನ್. ಸೊ ಬೇಸ್ ಅಲ್ಲಿರೋ 1, ಸಪೋಸ್ ಬೇಸ್ ಅಲ್ಲಿ 1 ಇತ್ತು ಅಂದ್ರೆ ಅದು ಕೆ ಶೆಲ್ ಅಂತ ಅರ್ಥ. ಬೇಸ್ ಅಲ್ಲಿ 2 ಇದೆ ನೋಡಿ, ಇಲ್ಲೆಲ್ಲ 2 ಇದೆ, 2 ಇತ್ತು ಅಂದ್ರೆ ಇವೆರಡು ಎಲ್ ಶೆಲ್ ಅಂತ ಅರ್ಥ. ಎಲ್ ಶೆಲ್ ಇರುವ ಸಬ್ ಶೆಲ್ಸ್ ಇವು ಅಂತ ಅರ್ಥ. ಸಪೋಸ್ ನೋಡಿ ಇಲ್ಲೆಲ್ಲ 3 ಇದೆ, ಸೊ 3 ಇತ್ತು ಅಂದ್ರೆ ಇದು ಎಂ ಶೆಲ್ ಅಂತ ಅರ್ಥ. ಇಲ್ಲಿ 4 ಇದೆ, 4 ಇತ್ತು ಅಂದ್ರೆ ಅದು ಎನ್ ಶೆಲ್ ಅಂತ ಅರ್ಥ. ಸೊ ಬೇಸ್ ಅಲ್ಲಿರೋ ನಂಬರ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ, ಅದು ಯಾವ ಶೆಲ್ ಅನ್ನೋದನ್ನ ತೋರಿಸುತ್ತೆ. ಅಂಡ್ ಇಲ್ಲಿ ನಿಮಗೆ ಇಂಗ್ಲಿಷ್ ಲೆಟರ್ಸ್ ಕಾಣಿಸ್ತಿರ್ಬೋದು, ಎಸ್ ಪಿ ಅಂಡ್ ಡಿ. ಈ ಎಸ್ ಪಿ ಡಿ ಏನ್ ತೋರಿಸುತ್ತೆ ನೆನಪಿಸ್ಕೊಳ್ಳಿ, ಎಸ್ ಪಿ ಡಿ ಎಫ್ ಅಂದ್ರೆ ಏನು? ಸಬ್ ಶೆಲ್ಸ್ ಅಂತ ಹೇಳಿದ್ದೆ. ಸೊ ಇದು ಸಬ್ ಶೆಲ್ ಅನ್ನ
ಇಂಡಿಕೇಟ್ ಮಾಡುತ್ತೆ. ಅಂಡ್ ಇಲ್ಲಿ ಮೇಲೆ ಪವರ್ ಅಲ್ಲಿ ಇರುವಂತ ನಂಬರ್ ಏನು ತೋರಿಸುತ್ತೆ ಅಂದ್ರೆ ಇಟ್ ಈಸ್ ಅ ಕೆಪಾಸಿಟಿ ಆಫ್ ದಟ್ ಸಬ್ಶೆಲ್ ಇನ್ ಅಕ್ಸೆಪ್ಟಿಂಗ್ ಆಫ್ ಎಲೆಕ್ಟ್ರಾನ್. ಅಂದ್ರೆ ಆ ಸಬ್ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ತಗೊಳುತ್ತೆ ಅನ್ನೋ ಕೆಪಾಸಿಟಿಯನ್ನ ತೋರಿಸ್ತಿರೋದು. ಫಾರ್ ಎಕ್ಸಾಂಪಲ್, ನಾವು ಚಪಾತಿ ತಿನ್ನೋದ್ರಲ್ಲಿ ಒಬ್ಬೊಬ್ರ ಕೆಪಾಸಿಟಿ ಒಬ್ಬೊಬ್ರು ಡಿಫರ್ ಆಗುತ್ತೆ. ಒಬ್ರು 2 ತಿನ್ಬೋದು, ಇಲ್ಲ ಒಬ್ರು 3 ತಿನ್ಬೋದು, ಇನ್ನೊಬ್ರು 7 ತಿನ್ಬೋದು. ಅದೇ ರೀತಿ ಒಂದೊಂದು ಸಬ್ಶೆಲ್ ಒಂದೊಂದು ಕೆಪಾಸಿಟಿ ಎಲೆಕ್ಟ್ರಾನ್ಸ್ ಅನ್ನ ತಗೊಳುತ್ತೆ. ಅಬ್ಸರ್ವ್ ಮಾಡಿ, ಇನ್ನೂ ಈಸಿಯಾಗಿ ಬರೀಬಹುದು ಇದು. 1s2, 2s2, 2p6, 3s2, 3p6, 4s2, 3d10 ಅನ್ನ ಎಲ್ಲೆಲ್ಲಿ ಎಸ್ ಬರ್ದಿದೀವೋ ಅಲ್ಲೆಲ್ಲ 2 ಅಂತ ಬರೀಬೇಕು. ಎಲ್ಲೆಲ್ಲಿ ಪಿ ಬರ್ದಿದೀವೋ ಅಲ್ಲೆಲ್ಲ 6 ಅಂತ ಬರೀಬೇಕು. ಎಲ್ಲೆಲ್ಲಿ ಡಿ ಬರ್ದಿದೀವೋ ಅಲ್ಲಿ 10 ಅಂತ ಬರೀಬೇಕು. ಸೊ ಇದನ್ನ ನಾನು ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಹೇಳ್ಕೊಡ್ಬೇಕಾದ್ರೆ ಇನ್ನೂ ಕ್ಲಿಯರ್ ಮಾಡ್ತೀನಿ ಇದನ್ನ, ಯಾಕೆ 2, 6, 10 ಬರೀಬೇಕು ಅಂತ. ಸೊ ಇನ್ನೊಂದ್ಸರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು? ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ವೇರಿಯಸ್ ಅಟಾಮಿಕ್ ಆರ್ಬಿಟಲ್ಸ್. ಸೊ ಅಟಾಮಿಕ್ ಆರ್ಬಿಟಲ್ಸ್ ಅಲ್ಲಿ ಹೆಂಗೆ ಎಲೆಕ್ಟ್ರಾನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಮಗೆ ಹೇಳ್ಕೊಡುತ್ತೆ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಂದು ಸ್ಮಾಲ್ ಫಾರ್ಮುಲಾ ಇದೆ ಅಂತ ಹೇಳಿದೆ. ಅದೇ 1s2, 2s2, 2p6, 3s2, 3p6, 4s2 and 3d10. ಸೊ ಇದನ್ನ ಪವರ್ಸ್ ಅಲ್ಲಿ ಓದಬಾರ್ದು, ಹೀಗೆ ಓದಬೇಕು. ಸೊ 1s2 ಅಥವಾ ಈಗ ಅಂದ್ರೆ ಏನು ಅಂತಂದ್ರೆ 1 ಅಲ್ಲಿರೋ ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ? ಶೆಲ್ ನಂಬರ್, ಯಾವ ಶೆಲ್ ಅನ್ನೋದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, 1 ಇತ್ತು ಅಂದ್ರೆ ನಮಗೆ ಅದು ಕೆ ಶೆಲ್, 2 ಇತ್ತು ಅಂದ್ರೆ ಎಲ್ ಶೆಲ್, 3 ಇತ್ತು ಅಂದ್ರೆ ಎಂ ಶೆಲ್, 4 ಇತ್ತು ಅಂದ್ರೆ ಎನ್ ಶೆಲ್. ನೆಕ್ಸ್ಟ್, ಎಸ್ ಮತ್ತೆ ಪಿ ಮತ್ತೆ ಇಲ್ಲಿ ಡಿ ಕಾಣಿಸ್ತಿದೆ. ಈ ಇಂಗ್ಲಿಷ್ ಲೆಟರ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅದು ಸಬ್ ಶೆಲ್ಸ್ ಅನ್ನ ತೋರಿಸುತ್ತೆ. ಎಸ್, ಪಿ, ಡಿ, ಎಫ್ ಅಂತ 4 ಸಬ್ ಶೆಲ್ಸ್ ಅಥವಾ ಆರ್ಬಿಟಲ್ಸ್ ಅನ್ನ ಕಲ್ತಿದೀವಿ. ಆ ಸಬ್ ಶೆಲ್ಸ್ ಅನ್ನ ತೋರಿಸುತ್ತೆ. ಇಲ್ಲಿ ಮೇಲೆ ಇರೋ ಪವರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಟ್ ಶೋಸ್ ದ ಕೆಪಾಸಿಟಿ ಆಫ್ ಎಲೆಕ್ಟ್ರಾನ್. ಸೊ ಆ ಸಬ್ ಶೆಲ್ಸ್ ಎಷ್ಟು ಎಲೆಕ್ಟ್ರಾನ್ ನ ತಗೊಳ್ಳುತ್ತೆ ಅನ್ನೋ ಕೆಪಾಸಿಟಿಯನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಒಂದು ಆಟಮ್ದು ಒಂದು ಎಲಿಮೆಂಟ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಕ್ಕಿಂತ ಮುಂಚೆ ಒಂದಷ್ಟು ಟರ್ಮಿನಾಲಜೀಸ್ ನಮಗೆ ಗೊತ್ತಾಗಬೇಕು. ಏನೇನು ಅದು ಅಂದ್ರೆ ವೇಲೆನ್ಸ್ ಶೆಲ್ ಅಂದ್ರೆ ಏನು, ವೇಲೆನ್ಸ್ ಸಬ್ ಶೆಲ್ ಅಂದ್ರೆ ಏನು, ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಏನು, ಅಥವಾ ವೇಲೆನ್ಸಿ ಆರ್ ಚಾರ್ಜ್ ಅಂದ್ರೆ ಏನು ಅಂತ ಈ ಟರ್ಮಿನಾಲಜೀಸ್ ನಮಗೆ ಗೊತ್ತಾಗಬೇಕು. ಸೊ ವೇಲೆನ್ಸ್ ಶೆಲ್ ಅಂದ್ರೆ ಏನು? ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಬೆಂಚಸ್ ಇರ್ತವೆ, ಹೌದಾ? ಸ್ಕೂಲ್ ಅಷ್ಟೆಲ್ಲ, ಕಾಲೇಜಸ್, ಡಿಗ್ರಿ ಕಾಲೇಜ್ ಎಲ್ಲದರಲ್ಲೂ ಬೆಂಚಸ್ ಇರುತ್ತೆ. ಆ ಬೆಂಚ್ ಅಲ್ಲಿ ಫಸ್ಟ್ ಬೆಂಚ್ ಅಂತೀವಿ, ಕೊನೆಯದಲ್ಲಿರೋ ಬೆಂಚ್ ಲಾಸ್ಟ್ ಬೆಂಚ್ ಅಂತ ಕರಿತೀವಿ. ಇಲ್ಲಿ ವೇಲೆನ್ಸ್ ಅಂತ ಅಂದ್ರೆ ಅರ್ಥ ಏನು? ಲಾಸ್ಟ್ ಅಂತ ಅರ್ಥ. ಸೊ ವೇಲೆನ್ಸ್ ಶೆಲ್ ಅಂದ್ರೆ ಲಾಸ್ಟ್ ಶೆಲ್, ಲಾಸ್ಟ್ ಬೆಂಚ್ ನ ವೇಲೆನ್ಸ್ ಬೆಂಚ್ ಅಂತೀವಿ. ಅದೇ ರೀತಿ ಇಲ್ಲಿ ಆಟಮ್ಸ್ ಅಲ್ಲಿ ಲಾಸ್ಟ್ ಶೆಲ್ ಅನ್ನ ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ಈಗ ವೇಲೆನ್ಸ್ ಸಬ್ ಶೆಲ್ ಅಂದ್ರೆ ಅದು ಲಾಸ್ಟ್ ಅಲ್ಲಿ ಇರುವಂತಹ ಸಬ್ ಶೆಲ್. ನೆಕ್ಸ್ಟ್, ವೇಲೆನ್ಸ್ ಎಲೆಕ್ಟ್ರಾನ್ ಅಂತಂದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಳ್ಳುವಂತ ಸ್ಟೂಡೆಂಟ್ಸ್ ನ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತ ಕರಿತೀವಲ್ವಾ, ಅದೇ ರೀತಿ ವೇಲೆನ್ಸ್ ಶೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಅನ್ನ, ವೇಲೆನ್ಸ್ ಸಬ್ ಶೆಲ್ ಅಥವಾ ವೇಲೆನ್ಸ್ ಶೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಅನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ವೇಲೆನ್ಸ್ ಶೆಲ್ ಅಂದ್ರೆ ಲಾಸ್ಟ್ ಅಲ್ಲಿ ಇರುವಂತಹ ಶೆಲ್, ವೇಲೆನ್ಸ್ ಸಬ್ ಶೆಲ್ ಅಂದ್ರೆ ಲಾಸ್ಟ್ ಅಲ್ಲಿ ಇರುವಂತಹ ಸಬ್ ಶೆಲ್, ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ವೇಲೆನ್ಸ್ ಶೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಅನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ವೇಲೆನ್ಸಿ ಅಥವಾ ಚಾರ್ಜ್ ಅಂದ್ರೆ ಏನು? ಸೊ ವೇಲೆನ್ಸಿ ಅಂತಂದ್ರೆ ಇಟ್ ಇಸ್ ದ ಟೆಂಡೆನ್ಸಿ ಆಫ್ ಅನ್ ಎಲಿಮೆಂಟ್ ಟು ಗೇನ್ ಆರ್ ಲೂಸ್ ದ ಎಲೆಕ್ಟ್ರಾನ್. ಅಂದ್ರೆ ಈಗ ನಾನು ನಿಮ್ಗೆ ಹೇಳಿದ್ದೆ, ಮೆಟಲ್ಸ್ ಎಲೆಕ್ಟ್ರಾನ್ ನ ಡೊನೇಟ್ ಮಾಡುತ್ತೆ, ನಾನ್ ಮೆಟಲ್ಸ್ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ ಅಂತ. ಡೊನೇಟ್ ಮಾಡುತ್ತೆ, ಹೌದು. ಎಷ್ಟು ಡೊನೇಟ್ ಮಾಡುತ್ತೆ, ಎಷ್ಟು ಅಕ್ಸೆಪ್ಟ್ ಮಾಡುತ್ತೆ? ಸೊ ಅದನ್ನ ವೇಲೆನ್ಸಿ ಅಂತ ಕರಿತೀವಿ. ಎಷ್ಟು ಡೊನೇಟ್ ಮಾಡುತ್ತೆ ಮೆಟಲ್ಸ್, ಅದನ್ನ ವೇಲೆನ್ಸಿ. ಎಷ್ಟು ನಾನ್ ಮೆಟಲ್ಸ್ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡುತ್ತೆ, ಅದನ್ನ ವೇಲೆನ್ಸಿ ಅಂತ ಕರಿತೀವಿ.
ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಮ್ 2 ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ, ಅದಕ್ಕೆ ಅದು 2+ ಆಗಿರುತ್ತೆ ಅದರ ವೇಲೆನ್ಸಿ. ಆ್ಯಂಡ್ ಆಕ್ಸಿಜನ್ 2 ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡುತ್ತೆ, ಸೊ ಅದಕ್ಕೆ ಅದು 2-. ಸೋಡಿಯಂ 1 ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ, ಅದಕ್ಕೆ ಅದದು 1+. ಅದೇ ರೀತಿ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್ 1 ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡುತ್ತೆ, ಅದಕ್ಕೆ ಅದರದ್ದು ವೇಲೆನ್ಸಿ ಬಂದು 1-. ಮತ್ತೆ ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಬಂದು 3 ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ, ಅದಕ್ಕೆ ಅದು 3+. ಅದೇ ರೀತಿ ನೈಟ್ರೋಜನ್ ಬಂದು 3 ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡುತ್ತೆ, ಅದಕ್ಕೆ ಅದು 3-. ಸೊ ಇದು ವೇಲೆನ್ಸಿ ಅಂತ ಕರಿತೀವಿ.